ಎಸ್ ಸರ್. ಈಗ ಕ್ಲೈಮ್ಯಾಕ್ಸ್ ಹಂತದಲ್ಲಿದ್ದೀವಿ. ಹ್ಮ್ ಒಂದು ಯಾರಿಗಾದ್ರೂ ನಿಮ್ಮ ಫ್ರೆಂಡ್ ಸರ್ಕಲ್ ಇರೋಂಥವ್ರಿಗೆ ಪ್ರ್ಯಾಂಕ್ ಮಾಡೋದಾದ್ರೆ ಕೂಳೆ ಕೊಡಬೇಕು ಸರಿಯಾಗಿ. ಅವ್ನ್ ಕೇಳಿ ಅವ್ನ್ ಯಾರಿಗಾರು ಮಾಡಿಸ್ಬೇಕಂತ. ಯಾಕೋ ನಗ್ತಾ ಇದೀಯಾ? ಅಂದ್ರೆ ತಲೆಗೆ ಬಂದಿರೋ ಹೆಸರು ಹೇಳಕ್ಕಾಗಲ್ಲ ಈಗ ಅದಕ್ಕೆ ಯಾರ್ ಬಂದಿದ್ದು? ಯಾವ್ದೋ ಸುಮಾರು ಬಂದಿರುತ್ತೆ, ಯಾವ್ದು ಬಂದಿರುತ್ತೆ ನೀವು ಒಳ್ಳೆ ಇಲ್ಲೇ ಪವನ್ ಇದಾರೆ, ಇವ್ರದೇ ಬಂದಿರ್ಬೋದು. ಇಲ್ಲ ಪ್ರಾಂಕ್ ಬೇಡ. ಲಾಸ್ಟ್ ಟೈಮ್ ಮಾಡಿದ್ವಲ್ಲ ನಮ್ ಯಾರಿಗೆ ಮಾಡಿದ್ರು? ಡೈರೆಕ್ಟರ್ ಮಾಡಿದ್ದು ಎಲ್ಲಿ ವರ್ಕೌಟ್ ಆಯ್ತು? ವರ್ಕೌಟ್ ಕಾರ್ತಿಕ್ ಯಾವಾಗಿದ್ರು? ಕಾರ್ತಿಕ್ ನನಗೆ ಮಾಡ್ಬೇಕಾಗಿತ್ತು, ಅವಾಗ ನಾನ್ ನೆನಪಾಗಿರ್ಲಿಲ್ಲ. ಕರೆಕ್ಟ್ ಕಾರ್ತಿಕ್ ಇವರೇ ಹೇಳಿದ್ರು ನಿಮ್ ಡೈರೆಕ್ಟರ್ ಮಾಡಿ ಅಂತ. ಯಾರಿಗಾರು ಮಾಡಿ ಅಂದ್ರೆ ಕಾರ್ತಿಕ್ಗೆ ನೆನಪಾಗಿರೋನು. ಜಾಣ ಜಾಣ ನೆನಪಾಗಿದ್ರು ಅಂತಂದ್ರೆ ಮರ್ತು ಬಿಟ್ಟವ್ರೆ. ಜಾಣ. ಅವ್ನ್ ತೆಲುಗುಲಿ ಒಂದು ಬಹಳ ಹೆಸರಿದೆ, ಚೆನ್ನಾಗಿ ಯಾವ ತರನೋ ಅಂದ್ರೆ ಇಸ್ ವೆರಿ ಗುಡ್ ಆಕ್ಟರ್ ಅಂಡ್ ತುಂಬಾ ಚೆನ್ನಾಗಿ ಕೆಲಸ, ಅವ್ನು ಬಹಳ ಪ್ರೊಫೆಷನಲ್ ಅನ್ನೋದು. ಇವಾಗ ಮಾಡಲ್ಲ ಅಂತ ಹೇಳ್ತಿದ್ದೀರಾ? ನಗ್ತಾ ಅವನಿಗೆ ನಗು. ನನಗೆ ತಗೊಳಕಾಯ್ತಿಲ್ಲ, ಇಷ್ಟೊಂದೆಲ್ಲ ಬಿಲ್ಡಪ್ ಯಾವತ್ತೂ ಕೊಟ್ಟಿಲ್ವಲ್ಲ, ಯಾಕೆ ಕೊಡ್ತವನಿ ಅಂತ. ಇಲ್ಲ ಇಲ್ಲ, ಇವಾಗೇನ್ ಮಾಡಲ್ಲ ಒಂದು ಅಂತೀರಾ? ಕುರಿನ ಕಡಿಯಕ್ಕೂ ಮುಂಚೆ ಚೆನ್ನಾಗಿ ಕೊಬ್ಬಿಸ್ಬೇಕಂತೆ. ಈಗ್ಲೇ ಮ್ಯಾನ್ ಪ್ರ್ಯಾಂಕ್ ಮಾಡಲ್ಲ ಅಂತೀರಾ ಈಗ? ಇಲ್ಲ, ನಮ್ಗೆ ನಾವೆಲ್ಲ ತುಂಬಾ ಡೀಸೆಂಟ್ ಬಾಯ್ಸ್, ನಮಗ್ ಪ್ರ್ಯಾಂಕ್ ಮಾಡೆಲ್ಲ ಅಭ್ಯಾಸ ಇಲ್ಲ. ನಾನ್ ನಿಮ್ಗೆ ಆಗ್ಲೇ ಹೇಳಿಲ್ವಾ, ಕಾಲೇಜಲ್ಲಿ ಬೀಟ್ಸ್ ಹೊಡೆದಿಲ್ಲ, ಹುಡ್ಗಿರ್ ಹಿಂದೆ ಓಡಾಡಿಲ್ಲ ಅಲ್ವಾ? ಹಂಗಿದ್ದಾಗ ನೀವು ಪ್ರ್ಯಾಂಕ್ ಮಾಡು ಅಂತ ನಮ್ಮನ್ ಕೇಳಿದ್ರೆ ಹೆಂಗ್ ಕೇಳ್ತೀರಾ ನೀವು? ನಮ್ಗ್ ಪ್ರ್ಯಾಂಕ್ ಎಲ್ಲ ಬರಲ್ಲ. ನಾವು ಪ್ರಪೋಸ್ ಮಾಡ್ಸಿ ಅವ್ನ ಕೇಳಿ ನೋಡೋಣ. ಅದೆಲ್ಲ ಮಾಡ್ತೀವಿ. ಈಗ ಇಲ್ಲಿ ಯಾರಿಗಾದ್ರು ನಿಮ್ಗೆ ಇಲ್ಲ ಇಲ್ಲ ಯಾರಿಗಾರು ಹೇಳಿ ಪ್ರಪೋಸ್ ಮಾಡಕ್ಕೆ. ನಾನ್ ಮಾಡ್ಬೇಕಾ? ಆಬ್ವಿಯಸ್ಲಿ ಸುಮ್ನೆ ಈಗ ನಾನು call ಫೋನ್ ಅಲ್ಲಿ ನಂಗೆ ಅದ್ ಯಾರನ್ನು ಹೇಳ್ತಾರೆ ಅಂತ ಬೇಡ ಬೇಡ. ಇವ್ರ ಅದೇನಿಲ್ಲ, ಮಂಜುಗೆ ತಲೆ 100 ಐಡಿಯಾ ಬಂದ್ಬಿಡುತ್ತೆ. ಆಮೇಲೆ ನನಗ್ ಬಂದಿದೆ ಆಲ್ರೆಡಿ. ಹಿಂಗ ಮಂಜು ಏನಂದ್ರೆ ಏನಾದ್ರೂ ಒಂದು ಸ್ಪಾರ್ಕ್ ಹಾಕ್ಬೇಕಲ್ಲ. ಇದ್ರೊಳಗೆ ಏನಾದ್ರೂ ಎಲ್ಲ ಆಯ್ತು, ಇಲ್ಲಿ ಸಾಂಬಾರು ಎಲ್ಲ ರೆಡಿ ಮಾಡಾಯ್ತು, ಕೊನೆಲಿ ಒಂದ್ ಒಗ್ಗರಣೆ ಹಾಕ್ಬೇಕಲ್ಲ, ಏನಾದ್ರೂ ಹಾಕಿ. ಇಲ್ಲ ಹುಡುಗಿನೂ ಇಲ್ಲ, ಹೋಗಿ ಪ್ರಪೋಸ್ ಮಾಡ್ಸೋಣ ಅಂತಂದ್ರೆ ರೀ ಸುಮ್ನಿರಿ. ಆಮೇಲೆ ಹೂ ಅಂತಂದ್ಬಿಟ್ರೆ ನಡಿ ಬಾ. ಆಮೇಲೆ ಹೇಳ್ತೀವಲ್ಲ ಪ್ರ್ಯಾಂಕ್ ಅಂತ. ಫ್ರಾಂಕ್ ಅದು ಬೇಡ, ಹಂಗೆಲ್ಲ ಯಾರ್ದು ಮನ್ಸಿಗೆ ನೋವು. ನಿಜವಾಗ್ಲು ಮಂಜೂರೆ, ಪ್ರೀತಿ ಅನ್ನೋ ವಿಷಯದಲ್ಲಿ ಆತರ ಪ್ರ್ಯಾಂಕ್ ಮಾಡಿ ಲವ್. ಅಲ್ಲಿ ಹುಡುಗರು ಕ್ರಿಕೆಟ್ ಆಡ್ತಾರ ನೋಡು, ಆಡ್ತೀಯಾ? ಇಲ್ಲ ಇಲ್ಲ ಆಡದ. ಬಟ್ ಅದಕ್ಕಿಂತ ಮುಂಚೆ ಟಾಸ್ಕ್ ಕುಡಿಯಿಂದ ಕೇಳಿದೀರಾ, ನಾನು ಈಗ ಕಾರ್ತಿಕ್ಗೆ ಟಾಸ್ಕ್ ಕೊಡ್ತಾ ಇದೀನಿ. ಏನ್ ಟಾಸ್ಕ್ ಮಚ್ಚ? ಈಗ ನೀನು ಇಷ್ಟ ಹೆಸರು ಮಾಡಿದೀನಿ, ನಿಂಗೆ ಆಲ್ರೆಡಿ ಇಷ್ಟು ಫಾಲೋವರ್ಸ್ ಅವ್ರೆ. ನೀನು ನಿನ್ ಫ್ಯಾನ್ಸ್ ಕಡೆಯಿಂದ ನಮ್ ಸಿನಿಮಾಗೆ ಟಿಕೆಟ್ ಬುಕ್ ಮಾಡ್ಬೇಕು. ಬುಕ್ ಮಾಡಿ. ಸ್ಮಾರ್ಟ್ ಸ್ಮಾರ್ಟ್ ನೋಡಿ ಹೆಂಗೆ. ಅದು ಅನ್ನೋನ್ ಆಗಿರ್ಬೇಕು. ಒಂದ್ 5 ಟಿಕೆಟ್ ಅವ್ರು ನಿನ್ ಕಡೆಯಿಂದ ಬುಕ್ ಮಾಡಿಸ್ಬೇಕು. ಹೌದಾ? ಕ್ವಿಕ್ ಇದು ಇದು ಏನದು ಟ್ರೂತ್ ಅಂಡ್ ಡೇರ್ ತರ ಆಗೋಯ್ತು ಇದು ಟಾಸ್ಕ್. ಡೇರ್ ತಗೊಂಡವನಿಗೆ ನೀನ್ ಡೇರಿಂಗ್ ತೋರ್ಸು. ಓಕೆ. ಬಾಯ್ಸ್ ಅವ್ರೆ, ನೀನ್ ಕ್ರಿಕೆಟ್ ಬಾಯ್ಸ್. ಅಲ್ಲೇ ಕ್ರಿಕೆಟ್ ಆಡ್ತಾವ್ರ ಯಾರ ಹುಡುಗರು, ಹೋಗಿ ಬಾ ಕೇಳೋಣ. ಎಷ್ಟು ಟಿಕೆಟ್ ಬುಕ್ ಮಾಡಿಸ್ತೀಯ? 5 ಅಂತ ಹೇಳಿದ್ಯಾ? 5. ಓಕೆ, ಚಲ್ಲು ತಗೊಳ್ರಪ್ಪ, ಟಿಕೆಟ್ ತಗೊಳ್ರಪ್ಪ. ಅವರೇ ತಗೋಬೇಕಾ, ನಾನ್ ಟಿಕೆಟ್ ತಗೊಡ್ಬೇಕಾ? ನಿನ್ ಇಷ್ಟ. ತಗೊಡ್ತೀನಿ, ಮಾಡಿದ್ರು ಖುಷಿನೇ. ನಾನೇ ತಗೊಡ್ತೀನಿ. ಅದೇಂಗಾಗುತ್ತೆ? ಅವ್ರು ಬುಕ್ ಮಾಡಿಸಿ ಅಂತಂದ, ನಾನಾದ್ರೂ ತಗೊಡ್ತೀನಿ, ಅವ್ರಾದ್ರೂ ನೋಡ್ಲಿ. ಹಂಗೆಲ್ಲ ಆಗಲ್ಲ, ನೀವು ಬುಕ್ ಮಾಡಿಸ್ಕೊಡ್ಬೇಕು. ಫಸ್ಟ್ ಅವ್ರ ಕೈಲಿ ಮಾಡ್ಸು ಗುರು. ಅವ್ರೇನಾರು ಕನ್ನಡದ ಹುಡುಗರೇನ ಅವರು? ಖಂಡಿತ. ನಮ್ ಮೈಸೂರಲ್ಲಿ ಎಲ್ಲ ಕನ್ನಡದವ್ರು. ಯಾವ್ರು? 1-2 ನಿಮಿಷ ಮಾತಾಡ್ಬೋದಾ ನಿಮ್ ಹತ್ರ? ಬನ್ನಿ, ಹತ್ರ ಬನ್ನಿ ದಯವಿಟ್ಟು. ಅವ್ರು ಬ್ಯಾಟ್ ದೂರ ಹೋಗ್ತಾರೆ, ದೂರ ಹೋಯ್ತಾರೆ. ಬ್ರೋ 1 ನಿಮಿಷ. ಬ್ರೋ ನೀವು ಬನ್ನಿ, ಸ್ಮಾರ್ಟ್ ಆಗಿದ್ದೀರಾ. ನೀವ್ ಯಾಕೆ ಕರೀತಿದ್ರ? ಏನಿಲ್ಲ, ಟಾಸ್ಕ್ ಕೊಟ್ಟಿರೋದು ಅದು ನಾನ್. ಬಿಡ್ರಿ, ಅದಂಗೆಲ್ಲ ಕಾರ್ತಿಕ್ ಅವರಿಗೆ. ರಮೇಶ್ ಯಾವ್ರು ಬ್ರದರ್? ಕೊಳೆಗಳ ಮಾನೂರ್ ಅಂತ. ಕೊಳ್ಳೇಗಾಲ ನಮ್ ಕಾಡ್ನವ್ರ ಕಣೋ. ನಮ್ದು ಚಾಮರಾಜನಗರನೇ, ಅಲ್ಲೇ ಕೊಟ್ಟಾರ. ಗೊತ್ತಾ? ನನ್ನ ಹೆಸರು ಕಾರ್ತಿಕ್ ಅಂತ. ಇವ್ರು ಮುಖೇಶ್ ಅಂತ, ಯಾರ್ ಮುಖೇಶ್ ಅಂತ. ಇವ್ರದ್ದು ಒಂದು ಸಿನಿಮಾ ರಿಲೀಸ್ ಆಗಿದೆ, ತೀರ್ಥರೂಪ ತಂದೆಯವರಿಗೆ ಅಂತ, ಥಿಯೇಟರ್ ಅಲ್ಲಿ ಇದೆ. ಸೊ ಒಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ, ನೀವೊಂದು 5 ಜನ ಸ್ನೇಹಿತರನ್ನ ಥಿಯೇಟರ್ ಕರ್ಕೊಂಡೋಗಿ ಸಿನಿಮಾ ನೋಡ್ತೀರಾ? ನೋಡ್ತೀವಿ ಸರ್, ಖಂಡಿತ ನೋಡ್ತೀರಾ? ಈಗ್ಲೇ ನಾನ್ ಬುಕ್ ಮಾಡ್ಕೊಡ್ಲಾ ಅಥವಾ ನೀವೇ ಮಾಡಿಸ್ತೀರಾ? ನಾವ್ ಹೋಗ್ತೀವಿ ಸರ್, ನಾವ್ ಹೋಗ್ತೀವಿ ಖಂಡಿತ. 100%. ಈಗ ಹೆಂಗೆ, ಏನ್ ಮಾಡ್ಬೇಕು? ನನಗೆ ಏನದು ಇದು ಮುಖ್ಯ, ನಂಗೆ ಟಿಕೆಟ್ ಟಿಕೆಟ್ ಮುಖ್ಯ.
ಟಾಸ್ಕ್ ಕೊಟ್ಬಿಟ್ಟು ನನಗೆ. ಆಯ್ತು, ನೀವು 100% ಕರ್ಕೊಂಡು ಹೋಗ್ತೀರಾ? ಯಾವಾಗ ಹೋಗ್ತೀರಾ ಹೇಳಿ? ಫ್ರೀನೇ, ಯಾವಾಗ್ಲೂ ಫ್ರೀನೇ. ಹೌದಾ? ಹಾ, ಈಗ 4:15 ಆಗೋಯ್ತು. 7 ಎಷ್ಟು ಟೈಮ್ ಎಷ್ಟು ಹೇಳಿ ಈಗ? 4:30 ಕರೆಕ್ಟಾಗಿ ತೋರಿಸ್ತಾ ಗುರು. 7:15 ಶೋ ಹೋಗ್ತೀವಿ ಸರ್ 100%. ನೋಡಿದೀನಿ, ಅದು ಥಿಯೇಟರ್ ರಿಲೀಸ್ ಆಗೈತೆ ಇಲ್ಲೇ. ಹೌದು ಹೌದು. ನಾನ್ ನೋಡ್ದೆ, ಪ್ಲಾನ್ ಇದೆ. ನನ್ಗೆ ನೀವು ಟಿಕೆಟ್ ಬುಕ್ ಮಾಡ್ಬಿಟ್ಟು ನಮ್ಮ ಹುಡುಗನ್ ನಂಬರ್ ಕಳಿಸ್ಬೇಕು. ಈಗ ಈಗಲೇ ಅಂದ್ರೆ ಪಾಪ ಹಿಂಸೆ ಕೊಡ್ಬೇಡ. ಇಲ್ಲ, ನಾನೇ ಮಾಡ್ಕೊಡ್ತೀನಿ ಬಿಡು. ಆಯ್ತು, ನಾನೇ ಅವ್ರು ಮಾಡ್ಕೊಡ್ತೀನಿ. ಕೇಳೋದು ನೀವು ಅಂದ್ರೆ ನಾನೇ ಟಿಕೆಟ್ ಬುಕ್ ಮಾಡ್ಕೊಡ್ಲಾ ನಿಮ್ಗೆ? 5 ಜನ 5 ಜನಕ್ಕೆ ಮಾಡ್ಕೊಡ್ತೀನಿ. ಎಷ್ಟು ಜನ ಅವ್ರನ್ನೇನು ಕರ್ಸೋದೇನು? ಖಂಡಿತ ಬುಕ್ ಕಳ್ಸಿ. ಹೋಗ್ಬೇಕು, ನಾನು ದುಡ್ಡಲ್ಲಿ ಬುಕ್ ಮಾಡ್ಕೊಡ್ತಾ ಇದ್ದೀನಿ. 7:15 ಸೆಂಟ್ರೋ ಐನಾಕ್ಸ್ ಸೆಂಟ್ರೋ 7:15. ಪಕ್ಕ ಪಕ್ಕ 5 ಜನನಾ? 5 ಜನ. ಎಷ್ಟು ಜನ ಇದ್ದೀರಾ? 5 ಜನ ಇದೆ, ಜಾಸ್ತಿ ಇದೆ. 5 ಜನ ಸಾಕ್ಬಿಡಿ ಸರ್. ಹೇಳಿ. 5 ಜನ ಜಾಸ್ತಿ ಇದ್ರೆ ಎಷ್ಟು ಜನ? 5 ಜನ ಹೋಗ್ತೀವಿ. 5 ಜನ ಹೋಗ್ತೀರಾ? ಎಲ್ಬೇಕು? ಮಾಡಿ ಸರ್ ಎಲ್ಲ ಒಂದು. ಇಲ್ಲ ಇನ್ನು ಹಿಂದೆ ಹಾಕೋಣ. ಓಕೆನಾ? 5 ಜನ. ಪಾಪ್ಕಾರ್ನ್ ಎಲ್ಲ ಆಮೇಲೆ. ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್. ಸ್ಕ್ರೀನ್ ನಂಬರ್ 3 ಬ್ರದರ್. 5 ಟಿಕೆಟ್ ಮಿಸ್ ಮಾಡೋದು ಇವತ್ತೇ ಇರೋದು. ಹೋಗ್ತೀವಿ ಸಾಯಂಕಾಲ. ನೀವು ನೋಡ್ಬಿಟ್ಟು ಒಟ್ಟಿಗೆ ಸೆಲ್ಫಿ ಕಳಿಸ್ಬೇಕು. ರಾಜು, ಮಚ್ಚು, ಆರ್ ಯು ಹ್ಯಾಪಿ? ಥ್ಯಾಂಕ್ ಯು ಸೋ ಮಚ್. ಮನಸ್ಪೂರ್ವಕವಾಗಿ ವಿಶ್ ಮಾಡಿದ್ದಾನೆ, ಮನಸ್ಪೂರ್ವಕವಾಗಿ ಟಿಕೆಟ್ ಬುಕ್ ಮಾಡಿದ್ದಾನೆ, ಮನಸ್ಪೂರ್ವಕವಾಗಿ ಬೆಂಗಳೂರಿಂದ ಮೈಸೂರಿಗೆ ಬಂದು ನಮ್ಮೊಂದು ಜರ್ನಿ ಜೊತೆ, ನಮ್ದು ಅಪ್ಸ್ ಆ್ಯಂಡ್ ಡೌನ್ಸ್ ಜೊತೆಗಿದ್ದು ಇವತ್ತಿಗೂ ಸಪೋರ್ಟಿಗೆ ನಿಂತಿದ್ದೇನೆ ಅಂತ ಹೇಳಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ರಾಜು. ನಾವು ಹಂಗೆ ಸುಮ್ನೆ ಒಬ್ಬರನ್ನೊಬ್ರು ರಾಜು ಅಂತ ಕರ್ಕೊಳ್ಳೋದು. ರಾಜರು ಕಳೆಯಲ್ವಾ ಮುಖದಲ್ಲಿ, ಅದಕ್ಕೆ. ಸೊ ಥ್ಯಾಂಕ್ ಯು ಗೆಳೆಯ ಇಲ್ಲ ಫಾರ್ ಬೀಯಿಂಗ್ ವಿತ್ ಮೀ ಅಂಡ್ ಈ ಜರ್ನಿಲೂ ಜೊತೆಗಿದ್ದಾನೆ, ಇನ್ನು ಮುಂದೆನೂ ಇರ್ತಾನೆ. ಥ್ಯಾಂಕ್ ಯು. ಎಸ್, ಕೊನೆಯದಾಗಿ ಫ್ರೆಂಡ್ಶಿಪ್ ಅಂದ್ರೆ ನಿಮ್ಮೊಬ್ಬರ ಪ್ರಕಾರ ಏನು? ಈಗಿನ ಯುವ ಜನತೆಗೆ ಏನಾದ್ರೂ ಒಂದಷ್ಟು ಮೆಸೇಜ್ ಅನ್ನ ಕೊಡ್ಬೇಕಂದ್ರೆ ಫ್ರೆಂಡ್ಶಿಪ್ ಹೇಳಿ. ಇನ್ನೊಂದ್ ಸ್ವಲ್ಪ ಸ್ನೇಹ ಜೀವಿ. ನೀನ್ ಹೇಳ್ದೆ ಚಂದ. ಸ್ನೇಹ ಜೀವಿನೇ, ಸ್ನೇಹದ ಬಗ್ಗೆ ಇಲ್ಲ. ಈ ಫ್ರೆಂಡ್ಶಿಪ್ ಇಸ್ ಅಂದ್ರೆ ತಂದೆ ತಾಯಿ ನಂತರ ಒಬ್ರು ನಮ್ಗೆ ಯಾವತ್ತಿಗೂ ಜೊತೆಗೆ ನಿಲ್ಲೋದಂದ್ರೆ ಅವರು ಅದು ಫ್ರೆಂಡ್ಸ್ ಏನೆ. ಆನ್ ಅಂಡ್ ಆಫ್ ಫ್ರೆಂಡ್ಶಿಪ್ ಎಲ್ಲ ಆನ್ ಅಂಡ್ ಆಫ್ ಇದ್ದೇ ಇರುತ್ತೆ, ಬಟ್ ಯಾವತ್ತಿಗೂ ಜೊತೆಗೆ ಇರ್ತಾರೆ ಫ್ರೆಂಡ್ಸ್. ಸೊ ಅದಕ್ಕೆ ಫ್ರೆಂಡ್ಶಿಪ್ಗೆ ಜಾಸ್ತಿ ವ್ಯಾಲ್ಯೂ. ಅಷ್ಟೇ, ಜಾಸ್ತಿ ಹೇಳಕ್ ಆಗಲ್ಲ ಫ್ರೆಂಡ್ಶಿಪ್ ಬಗ್ಗೆ. ನಂಗೂ ಅಷ್ಟೇ. ಅಂದ್ರೆ ಫ್ಯಾಮಿಲಿ ಬಿಟ್ಟರೆ ನಮ್ಗೆ ಇನ್ನೊಂದು ಸರ್ಕಲ್ ಅಂತ ಕಾಣಿಸುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಆರ್ ಎವ್ರಿಥಿಂಗ್. ಸೊ ನಮ್ದು ಏನೇ ಇದು ಪರ್ಸನಲ್ ಇದ್ರೂ ಹೇಳ್ಕೊಡೋದು ಫ್ರೆಂಡ್ಸ್ಗೆ. ಸೊ ಫ್ರೆಂಡ್ಶಿಪ್ ಅನ್ನೋದು ತುಂಬ ಮುಖ್ಯ ಲೈಫಲ್ಲಿ. ಒಳ್ಳೆ ಫ್ರೆಂಡ್ಸು, ಎಸ್ಪೆಷಲಿ ಕಾರ್ತಿಕ್ ಅಂತ ಸಿಗೋದು ತುಂಬ ಮ್ಯಾಟ್ರ್ ಆಗುತ್ತೆ. ಅದನ್ನು ಉಳಿಸ್ಕೊಂಡು ಹೋಗ್ಬೇಕು. ಯಾವುದೇ ಒಂದು ಫ್ರೆಂಡ್ಶಿಪ್ನ, ಅದು ಅದೊಂಥರ ಜರ್ನಿ, ಅದು ಲೈಫ್ ಲಾಂಗ್ ಇರೋವಂಥದ್ದು. ಅದನ್ನು ಕೊನೆವರೆಗೂ ಉಳಿಸ್ಕೊಂಡು ಹೋಗ್ಬೇಕು. ಆ್ಯಂಡ್ ಆ ನಂಬಿಕೆನ ಮೇಯ್ನಾಗಿ ನಂಬಿಕೆ ಉಳಿಸ್ಕೊಂಡು ಹೋಗ್ಬೇಕು. ದುಡ್ಡು ವಿಷಯ ಬರ್ಬೋದು, ಅಥವಾ ಇನ್ನೊಂದೇನೋ ಪರ್ಸ್ನಲ್ ವಿಷಯಗಳು ಬರ್ಬೋದು, ಬಟ್ ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ, ಅಥವಾ ದುಡ್ಡನ್ನ ರೀತಿಲಿ ನೋಡದೆ ಫ್ರೆಂಡ್ಶಿಪ್ನ, ಮನುಷ್ಯ ಹೆಂಗ್ ಕನೆಕ್ಟ್ ಆಗಿರ್ತೀವೋ ಇದು ಯಾವುದು ಶಾಶ್ವತ ಅಲ್ಲ ಗುರು, ನಮ್ಮ ಫ್ರೆಂಡ್ಶಿಪ್ ಶಾಶ್ವತ ಅಂತ ಅನ್ಕೊಂಡು ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತ ನಾನು. ಎಸ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ನಿಮ್ಮೂರಿಗೆ ಬಂದು ನಮ್ಮ ಬಾಸ್ ಟಿವಿ ನಿಮ್ಮನ್ನ ಇಂಟರ್ವ್ಯೂ ಮಾಡಿದ್ದು ಅಂತ ಅನ್ಸೇ ಇಲ್ಲ, ಯಾಕಂತ ನನಗೆ ಮಾತಾಡಕ್ಕೆ ಅವಕಾಶನೇ ಕೊಟ್ಟಿಲ್ಲ. ತುಂಬಾ ಖುಷಿ ಆಯ್ತು. ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಆಗಿರ್ಬೋದು ಯಾವಾಗ್ಲೂ ಇದೇ ತರನೇ ಇರ್ಲಿ. ಮತ್ತಷ್ಟು ಪ್ರಾಜೆಕ್ಟ್ಗಳ ಮೂಲಕ ನೀವು ಯಾವಾಗ್ಲೂ ಟಾಪ್ ರೇಂಜ್ ಅಲ್ಲಿ ಬರ್ಲಿ. ಆಲ್ ದ ಬೆಸ್ಟ್, ಇಬ್ಬರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮಂಜು ಅವರೇ, ಆಲ್ ದ ಬೆಸ್ಟ್. ಊರಿಂದ ಬಂದಿದ್ದೀರಾ ಪಾಪ, ಊರಲ್ಲಿದ್ರಿ, ಆದ್ರೂ ಊರಿಂದ ಬೆಂಗಳೂರಿಗೆ ಬಂದು ನಿಮ್ಮ ಟೀಮ್ ಅವ್ರನ್ನ ಕರ್ಕೊಂಡ್ ಬಂದ್ರಿ. ಥ್ಯಾಂಕ್ ಯು ಸೋ ಮಚ್. ನೀವೊಂದ್ಸರಿ ಥ್ಯಾಂಕ್ ಯು. ನಾವು ಬಂದಾಗ್ಲಿಂದ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಮಂಜು. ಅವರು ಎಷ್ಟು 10 ನಿಮಿಷಕ್ಕೂ ಹೇಳ್ತಾವ್ರೆ. ಯಾ, ಥ್ಯಾಂಕ್ ಯು. ಮಾಡಿರೋ ಉದ್ದೇಶ ನಿಮ್ಗೆ ಸಿನಿಮಾ ತಲುಪಬೇಕು ಅಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ಅದೊಂದೇ ಕೇಳೋದು.
ಮೈಸೂರು ಹುಡುಗರು ತುಂಬ ಕಲೆನ ನಂಬ್ಕೊ ಬಂದಿದ್ದೀವಿ. ಅವನಾಗಲಿ ನಾನಾಗಲಿ ಸಿನಿಮಾನ ನಿಮ್ಮ ಮುಂದೆ ತಲುಪಿಸಿದ್ದೀವಿ. ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ಸಿನಿಮಾ ನೋಡಿ ಇನ್ನೂ 4 ಜನಕ್ಕೆ ಹೇಳಿ ಸಿನಿಮಾನ ಗೆಲ್ಸ್ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಕಾರ್ತಿಕ್. ಬಿಸಿ ಈ ಟೈಮಲ್ಲಿ ನಂಗೆ ಟೈಮ್ ಮಾಡಿಕೊಟ್ಟಿದ್ಯಾ. ಥ್ಯಾಂಕ್ ಯು ಸೋ ಮಚ್ ಮುಚ್ಚ. ಬಾ ಹಂಗೆ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ನಿನ್ನಂತವ್ರು ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂತವ್ರು ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ. ನೈಸ್. ಎಸ್, ನೋಡಿದ್ರಲ್ಲ ಕಾರ್ತಿಕ್ ಮಹೇಶ್ ಹಾಗೇನೆ ನಿಹಾರ್ ಮುಖೇಶ್ ಗೌಡ ಅವರ ಒಂದು ಸ್ಪೆಷಲ್ ಜರ್ನಿ ಹೆಂಗಿತ್ತು ಅಂತ ಹೇಳ್ಬಿಟ್ಟು, ಮೈಸೂರಲ್ಲಿ ನಡೆದಿರುವಂತಹ ಒಂದಷ್ಟು ಸನ್ನಿವೇಶಗಳ ಬಗ್ಗೆ ಆಗಿರ್ಬೋದು, ಅವರ ಕಾಲೇಜ್ ಡೇಸು, ಸ್ಕೂಲ್ ಡೇಸು, ಅವರ ಸ್ಟ್ರಗಲಿಂಗ್ ಲೈಫು, ಅದ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರು. ಇದಾಗಿತ್ತು ಕಾರ್ತಿಕ್ ಮಹೇಶ್ ಹಾಗೇನೆ ಮುಖೇಶ್ ಗೌಡ ಅವರ ಒಂದು ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.